ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗೈಸ್, ಇವತ್ತು ನಾನು ಚಿನ್ನಿ ಮನೆಗೆ ಬಂದಿದ್ದೀನಿ. ನಮ್ಮದು ಪ್ಲ್ಯಾನ್ ಇತ್ತು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಬಟ್ ಆ ಪ್ಲ್ಯಾನ್ ಇವತ್ತು ಕ್ಯಾನ್ಸಲ್ ಆಗಿದೆ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ, ಟೆಂಪಲ್ ಕ್ಲೋಸ್ ಆಗಿದೆ. ನಾವು ಇದ್ದಕ್ಕಿದ್ದಂಗೆ ಟೆಂಪಲ್ ಅಂತಂದರೆ ಅವ್ರು ತಗೊಂಡು ಕೂತಿರ್ಬೇಕಲ್ಲ. ಸೊ ಅದಕ್ಕೋಸ್ಕರ ಈಗ ನಾವು ವೇಟಿಂಗ್ ಫಾರ್ ಆನ್ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಬರಬೇಕು. ನಿಂತ್ಬಿಟ್ಲು ನಮ್ಮ ಗುಂಡಮ್ಮ ನಿಂತ್ಬಿಟ್ಲು. ಅಣ್ಣನ ನೋಡ್ಕೊಂಡು ನಿಂತ್ಬಿಟ್ಲು. ಅಲ್ಲಡಲಿ ನಿನ್ನ ತಂಗಿ ಹೆಂಗೆ ನಿಲ್ತಾವಳೆ. ನಿಲ್ಲಕ್ಕೆ ಟ್ರೈ ಮಾಡ್ತಿರೋದು ನೋಡಲಿ. ಹೆಂಗೆ ಕಂದ ಟ್ರೈನಿಂಗ್ ಕೊಡು. ಟ್ರೈನಿಂಗ್ ಕೊಡು ಮಗನ, ಹೆಂಗೆ ನಿಂತ್ಕೊಳ್ಳೋದು ಅಂತ. ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿರೋದಾ? ಅಲ್ಲ, ಅಲ್ಲಿ ರೂಮಲ್ಲಿ ಎದ್ದು ನಿಂತ್ಕೋತಾಳೆ. ಅಲ್ಲಿಗೆ ಇದಿತ್ತಲ್ಲ ಸ್ಮೂತ್ ಅವಳೇ ನಿಂತ್ಕೋತಿದ್ಲು. ಇಲ್ಲಿ ಫಸ್ಟ್ ಟೈಮ್ ಈ ಥರ ಇಟ್ಕೊಂಡು ಅಲ್ಗಾಡ್ತಿರೋದು. ಇನ್ನೊಂದು ಕಲ್ ಬರ್ತೀನಿ. ನಮ್ಮ ಪುಟಾಣಿಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಈಗ ಮತ್ತೆ ಹೊರಗಡೆ ಹೋಗ್ತಾ ಇದೀವಿ. ಅವಳು ಬರ್ತಾ ಇದ್ದಾಳೆ ನನ್ನ ಜೊತೆ. ಯಾಕಮ್ಮ ಪೋಸ್ಟ್ ಆಫೀಸ್. ನಾವಿವತ್ತು ಲಂಚ್ಗೆ ಎಮರಾಲ್ಡ್ ಫ್ಲವರ್ಸ್ ಹಿಂಗೆ ಹೋಗ್ತಾ ಇದ್ದೀವಿ. ಗೊತ್ತಾ, ಅಲ್ಲೇ ನನ್ನ ಸೀಮಂತ ಆಗಿತ್ತು. ಅಲ್ಲಿ ಆಟೋದಲ್ಲ ಕಣ್ರಿ, ಎಮರಾಲ್ಡ್ ಫ್ಲವರ್ಸ್ ನೋಡಿ. ನನ್ನ ಸೀಮಂತ ಆಗಿದ್ಮೇಲೆ ತೋರಿಸ್ತೀನಿ ನೋಡಿ. ಇಲ್ಲ ಚಿನ್ನಿ ಮನೆಯಿಂದ ತುಂಬಾ ಹತ್ರ. ಕರ್ರ ಕಾಣಿಸ್ತಿದ್ದೀನಿ. ಅದೇ ಮೊದಲೇ ಕಪ್ಪು ಅದ್ರಲ್ಲಿ ಒಳ್ಳೆ ರಾಗಿ ಮುದ್ದೆ ಎರಡು. ಏನು ಗೊತ್ತಾ, ಚಿನ್ನಿ ಮನೆಯಿಂದ ಜಸ್ಟ್ 30 ರೂಪೀಸ್ ಅಷ್ಟೇ ಆಟೋ. ಹತ್ರ ಅಂತ ಹೇಳಿದ್ ನಾನು, ಅಷ್ಟ ಹತ್ರ ಅಂತ. ಹಂಗಂದಿದ್ರೆ ಸಾಕ್ತಿತ್ತು. ಬಂತು. ಅವಳಿಗೆ ತುಂಬ ನಿದ್ದೆ ಬಂದ್ಬಿಟ್ಟೈತೆ. ಅದಕ್ಕೆ ಅವಳು ಅಲ್ಲಿಂದ ಎಳ್ಕೊಂಡು ಒಳ್ಳೆ ರೋಡಲ್ಲೆಲ್ಲ ಕುತ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ತಾಳೆ. ಫೈವ್ ಸ್ಟಾರ್ ಹೋಟೆಲಲ್ಲಿ ನಮ್ಮದು ದೊಂಬ್ರಾಟ. ಏನಾಯ್ತು? ಸ್ಟಾರ್ ಹೋಟೆಲಲ್ಲಿ ನಮ್ಮದು ದೊಂಬ್ರಾಟ. ಮಗನೇ ಎಲ್ಲ ಸೆಲೆಕ್ಟ್ ಮಾಡ್ತಾನೆ ಮೆನ್ಯೂ, ಏನೇನು ಬೇಕು ಅಂತ. ಏನು ಬೇಕಂದ? ಇವಳಪ್ಪ ನಮ್ಮ ದೇವರು. ಇಬ್ಬರೂ ಒಳ್ಳೆ ಹೆಂಗಾಡ್ತಾರೆ. ನಮ್ಮ ಮಗಳು ಮಾತ್ರ ಅಪ್ಪಟ ಅಪರಂಜಿ. ಮುದ್ದು ಸುಮ್ಮನೆ ದೇವ್ರ ಗೊಂಬೆ ಥರ ಕೂತ್ಬಿಟ್ಟಿರ್ತದೆ. ಮಿನ್ನಿ ನೋಡು, ಒಬ್ಬಳೆ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಪಾಪ. ನಮ್ಮ ಪಾಪ ಕೊಟ್ಟೇ ಇಲ್ಲ. ಹಂಗೆ ಇಲ್ಲ, ಸುಳ್ಳು. ನಮ್ಮ ಮಿನ್ನಿ ಮೋನಿನೂ ಪಾಪ ತಿಂತಾ ಇಲ್ಲ. ಅವಳ ಬಾಯಿಗೂ ಸಾಕ್ಷಿ. ನಾವು ಲಂಚ್ ಮಾಡಿಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡ್ವಿ. ಯಾರೋ ಸ್ಪೀಡಾಗಿ ಬಂದ್ಬಿಟ್ಟು ನಮ್ಮ ಮೇಲೆ ಕೊಚ್ಚು ಹಾಕ್ಸ್ಕೊಂಡು ಹೋಗ್ಬಿಟ್ಟಾಗ. ಅದಕ್ಕೆ ನಾವು ಇವಾಗ ಮನೆಗೆ ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಪುನಃ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗೈಸ್, ಊಟ ಮಾಡ್ಬಿಟ್ಟು ಎಷ್ಟೆಷ್ಟು ತಪ್ಪ ಆಗ್ಬಿಟ್ಟಿದ್ದಾರೆ ಇವರಿಬ್ರು. ಊಟ ಮಾಡದೆ ನಮ್ದು ಕೂತಿದ್ಲು. ಅಲ್ಲ, ಜೊತೆಗೆ ಐಸ್ ಕ್ರೀಮ್ ಶೇಕ್ ಎಲ್ಲ ನಾನಂತೂ ಊಟನೇ ಮಾಡಿಲ್ಲ ಗೈಸ್. ಮೂಸ್ತಾ ಇದ್ಲು. ಏನು ಅಸಹ್ಯವಾಗಿ ಹೇಳ್ತೀರ, ಮೂಸ್ತಾ ಅಂತಲ್ಲ. ನಮ್ದೆಲ್ಲ ಆಡುಭಾಷೆಪ್ಪ ಅದು. ನಮ್ ಕಡೆ ಇದೆಲ್ಲ ನಡೀತದೆ. ಮಾತಾಡ್ಬೇಕು, ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಆಯ್ತು, ಏನ್ ಮಾಡ್ತಿದ್ದೆ ನೀನು? ನಾನು ಸುಮ್ಮನೆ ಸೇವಿಸ್ತಾ ಇದ್ದೆ. ಏನ್ ಮಾಡ್ತಿದ್ದೆ? ನಾನು ತಿಂತಾ ಇದ್ದೆ ಹಳ್ಳಿ ಅವ್ರನ್ನ. ಮೋನಿನ್ ನೋಡಿ ಕಲೀರಿ. ಡಿಸಿಪ್ಲಿನ್ ಅಂದ್ರೆ ಅವಳದು. ನಾನೇ ನಮ್ಮ ಡಿಸಿಪ್ಲಿನ್ ಅಂದರೆ ನಮ್ಮ ಮೋನಿದು. ಬಾಂಬಿಗೆ ಅಂತ ಇನ್ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಗಂಭೀರ ಹೆಸರಿನಂತೆ. ನೋಡಿ ಹೆಂಗೈತೆ ಧೂಳಿ ಚಾಲ. ಅಯ್ಯಪ್ಪ
ಓಡಿಸು. ಏಯ್ ಯಾರು ಕಳ್ಳಕಂದ? ನಮ್ಮಮ್ಮ ಕಳ್ಳಿ. ದೊಡ್ಡಮ್ಮ ಕಳ್ಳಿ. ಮಕ್ಕಳಿಗೆ ಒಳ್ಳೇದನ್ನ ಹೇಳ್ಕೊಟ್ಟಿದ್ವಿ. ಹೌದು, ನೀನ್ ಹೇಳ್ಕೊಟ್ಟಿದ್ದೇನೋ ಬುದ್ಧಿನ ಹೇಳ್ಕೊಟ್ಟಿದ್ದೀವಿ. ಶಿಸ್ತು ಗಾಂಭೀರ್ಯತೆ ಹೇಳ್ಕೊಟ್ಟಿದ್ದೆ ಅಪ್ಪ ಕಳ್ಳ ಅಂತ. ನಾವೇ ಹೇಳ್ಕೊಟ್ಟಿವಪ್ಪ ಅವಳ ಕಲ್ಸೋದು. ಮಾತಾಡ್ತೀವಪ್ಪ, ನಾನು ಮಾತಾಡ್ತೀನಿ ಅಂತವಳೆ. ನೀವೇ ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ಶಿಸ್ತಿಯಾ ಆ ಕಡೆನಾ? ಯಾರು ಶಿಸ್ತು? ಗೈಸ್, ನಾವಿವತ್ತು ಬಂದಿರೋದು ಪ್ಯಾಲೇಸ್ಗೆ. ಟಿಕೆಟ್ ತರಲ್ಲ? ಒಳಗೋಗ್ಬೇಕಂತೆ. ಬೇಡ. ಏನ್ ಕಂದ? ಗೈಸ್, ಅವಳಿಗೆ ಇದು ಬೇಕಂತೆ. ಅಮ್ಮ ತಿನ್ಬಾರ್ದು. ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಿನ್ನೆ ಕರ್ಕೊಂಡ್ಬಂದಿದ್ದೀನಲ್ಲ. ಕೊಡ್ಸೋ ಗಂಟ ಬಿಡೋದೇ ಇಲ್ಲ ಅವಳು. ಇವ್ ಮಿನ್ನಿ ಇದು 6 ಮಂತ್ಸ್ ಪಾಪು ಅಥವಾ 5 ಮಂತ್ಸ್ ಪಾಪು ಇದ್ದಾಗ ಒಳಗೆ ಬಂದಿದ್ಲು ಗೊತ್ತಾ. ಅರಮನೆ ನೋಡಕ್ ಬಂದಿಲ್ಲ. ನಾವಿವತ್ತು ಆ್ಯಕ್ಚುಲಿ ಅರಮನೆ ನೋಡಕ್ ಬಂದಿಲ್ಲ ಗೈಸ್, ಒಳಗೆ ಹೋಗಕ್ಕೆ ಬಂದಿಲ್ಲ. ನಾವು ದೇವಸ್ಥಾನ ಇದೆ ಇಲ್ಲಿ, ಭೂವರಹ ಸ್ವಾಮಿ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಬಂದಿರೋದು. ಕೊನೆಗೂ ಕೊಡ್ಸ್ಕೊಂಡ್ಬಿಟ್ಲು. ಏಯ್ ಕಳ್ಳಿ ನಮ್ಮವನಿಗೆ ಮನಿಗೆ ಬೇರೆ ಸಕ್ಕತ್ತಾಗಿದೆ ಫಾಲ್ಸು, ಹೊಸದಾಗಿ ಮಾಡೋರಲ್ಲ. ಬ್ಯಾಗ್ ಚೆಕಿಂಗ್ ಮಾಡಿದ್ವಿ. ನಾವು ಬ್ಯಾಗ್ಗಳು ತೊಗೊಂಬಂದಿದ್ವಲ್ಲ, ಹಂಗಾಗಿ ಇಲ್ಲಿ ಚೆಕಿಂಗ್ ಮಾಡಿಸ್ಬೇಕು ಫಸ್ಟು. ಪ್ಯಾಲೇಸ್ ಒಳಗೆ ಹಂಗೆ ಎಲ್ಲರನ್ನೂ ಬಿಟ್ಬಿಡಲ್ಲ, ಚೆಕಿಂಗ್ ಮಾಡಿಸ್ಬಿಡ್ತಾರೆ. ಬಿಕಾಸ್ ವೆರಿ ಹೈ ಸೆಕ್ಯೂರಿಟಿ ಇದು. ಏನು ಅದೇ ಇದೇ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು, ಬಟ್ ಓಪನ್ ಇಲ್ಲ. ಸಂಜೆ 6 ಗಂಟೆಯಿಂದ ಓಪನ್. ಇಲ್ಲೆಲ್ಲ ಟೂರಿಗೆ ಬಂದವ್ರು ನೋಡು. ನೋಡಿ ಗಾಯ್ಸ್, ನಮ್ಮ ಮೈಸೂರಿನ ಪ್ರೈಡ್ ಪ್ಯಾಲೇಸ್ ಎಷ್ಟು ಸೂಪರ್ ಆಗಿದೆಲ್ಲ ಗೈಸ್. ಇವಳು ಆನೆ ಆನೆ ಅಂತ ಒಂದು ತಿಂಗಳಿಂದ ಆನೆ ಇದೆ ಬಾ, ಆನೆ ಹತ್ರ ಹೋಗಿಲ್ಲ. ಅಲ್ಲಿದೆ ಬಾರಿಲೇ ಆನೆ ಶೆಡ್ಡಲ್ಲಿ. ಇವಳು ಆನೆ ಆನೆ ಅಂತ ಗಾಯ್ಸ್ ನಮ್ಮ ತಲೆ ತಿಂದ್ಬಿಟ್ಟಿವಳ ನಿನ್ನಿ. ಇಲ್ಲೇ ಕಾಣುತ್ತೆ ಕಣೆ ಇವಳು ಆನೆ ಆನೆ ಅಂದ್ಬಿಟ್ಟು ನನಗೆ. ಯಾವಾಗ್ಲೂ ಇರುತ್ತೆ ಆನೆ ಇಲ್ಲೇ ಕಾಣ್ತೈತೆ, ನಾವು ಹತ್ರ ಹೋದ್ರೆ ಇನ್ನೂ ಝೂಮಾಗಿ ಕಾಣುತ್ತೆ. ಇಲ್ಲಿನೇ ಕಾಣಿಸ್ಕೊಂಡ್ಬಿಡಕ್ಕಾಗತ್ತಾ ಮಗು? ಆಮೇಲೆ ಅದನ್ನ ಕಾಡಿಂದ ಕರ್ಕೊಂಡು ಬಂದು ಒಂದಿಷ್ಟು ದಿನ ಅದಕ್ಕೆ ತಾಲೀಮ್ ಕೊಡ್ತಾರೆ. ಒಂದಿಷ್ಟು KG ಇರುತ್ತೆ, ಇಷ್ಟು KG ಮಾಡ್ತಾರೆ. ಡುಮ್ಮಕ್ ಮಾಡಿ ಅಂಬಾರಿ ಹೊರಕ್ಕೆ ತಾಕತ್ ಕೊಟ್ಟು ಅಂಬಾರಿ ಹೊರಿಸ್ತಾರೆ. ಫಸ್ಟ್ ತ್ರಿಪುರ ಸುಂದರಿಗೆ ಹೋಗಿ ಬಂದ್ಬೇಡ, ಆಮೇಲೆ ಆನೆ ಹತ್ರ ಹೋಗೋಣ. ಆ ಕಡೆ ಶಿವನ್ ದೇವಸ್ಥಾನ ಅಲ್ವಾ ಅದು? 8 ದೇವಸ್ಥಾನ ಇದೆ ಒಳಗಡೆ. ಒಟ್ಟ ಪ್ಯಾಲೇಸ್ ಒಳಗೆ 8 ದೇವಸ್ಥಾನ ಇದೆ. 8 ಅದು ಅಂತನಾ? ಬೇಸ್ ಇದು ಗಾಯತ್ರಿ ದೇವಿ ಅಮ್ಮನವರ ದೇವಸ್ಥಾನಕ್ಕೆ ಬರ್ತಾ ಇದೆ. ಕ್ಲೋಸ್ ಆಗೈತೆ, ಆ್ಯಕ್ಚುಲಿ ಕ್ಲೋಸ್ ಆಗೈತೆ ದೇವಸ್ಥಾನ. ಇಲ್ಲ ಗೊತ್ತು, ಅದು ಬೇರೆ ಹುಡುಗಿ. ಮೊದಲು ಊಟ ಇತ್ತಲ್ವಾ, ಬಾತ್ ಕೊಟ್ಟವ್ರ. ಓ ಅದೇ ರಶ್ಶು, ಅದಕ್ಕೆ ಇವಾಗ ಫುಲ್ ರಶ್ ಇತ್ತು ಅನ್ಸುತ್ತೆ ಬೆಳಗ್ಗೆಯಿಂದ. ಇವಾಗ ಕ್ಲೋಸ್ ಆಗೋಯ್ತು ಅಷ್ಟೆ. ಎಲ್ಲ ಇವಾಗ ಕ್ಲೀನ್ ಮಾಡ್ತವ್ರೆ, ಎಲ್ಲ ಊಟ ತಿಂದ್ಬಿಟ್ಟು ಎಲ್ಲ ಇಲ್ಲಿ ಇವಾಗ ಕ್ಲೀನ್ ಮಾಡ್ತವ್ರೆ. ಇವಳಂತೂ ಆನೆ ಆನೆ ಅಂತ ನನ್ನ ತಲೆ ತಿಂದಾಕ್ಬಿಟ್ಟವಳೆ. ಒಂದು ತಿಂಗಳಿಂದ ಆನೆ ಆನೆ ಅಂತವಳೆ. ಅದಕ್ಕೆ ಇವತ್ತು ಆನೆ ತೋರಿಸ್ಬಿಡ್ತೀವಿ. ಪ್ರಸಾದ ಕೊಡ್ತಾವ್ರೆ. ನಮ್ಮ ಅದೃಷ್ಟ ಯಾವ ಥರ ಇದೆ ನೋಡಿ, ಅಲ್ಲಿ ತಿನ್ಬೇಕಾಗಿತ್ತು ಕಾಸು ಕೊಟ್ಬಿಟ್ಟು.
ಗೈಸ್ ಇಲ್ಲಿ ಶಿವ ಟೆಂಪಲ್ ಇದೆಯಲ್ಲ, ಈ ಶಿವ ಟೆಂಪಲ್ ಶಿವರಾತ್ರಿಗೆ ನಾನು ಹೇಳಿದ್ನಲ್ಲ ಮೊನ್ನೆ ಒಂದು ಬ್ಲಾಗಲ್ಲಿ ಹೇಳಿದ್ನಲ್ಲ, ಶಿವರಾತ್ರಿಗೆ ಪ್ಯಾಲೇಸಲ್ಲಿ ತುಂಬ ರಶ್ ಇರುತ್ತೆ. ಇಲ್ಲಿ ಚಿನ್ನದ ಫೇಸ್ ಹಾಕ್ತಾರೆ ಗೊತ್ತಾ ಅವತ್ತಿನ ದಿನ, ಅದಕ್ಕೆ ತುಂಬ ರಶ್ ಇರುತ್ತೆ. ಆ್ಯಂಡ್ ಶಿವರಾತ್ರಿ ದಿನ ಎಲ್ಲ ಮೈಸೂರಿಯನ್ಸ್ ಎಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ, ಶಿವನ್ ಟೆಂಪಲು. ನಾವು ಬರ್ತೀವಿ. ನಾನು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ, ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಅಥವಾ ಅಲ್ಲಿ ಎರಡು ಕಡೆ ಹೋಗಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಎರಡೂ ತುಂಬ ಒಂಥರ ವಿಶೇಷವಾಗಿರೋ ದೇವಸ್ಥಾನ. ನಂಗೆ ಎರಡೂ ದೇವಸ್ಥಾನವೂ ಇಷ್ಟ. ಇದು ಪ್ಯಾಲೇಸ್ ಸ್ಟೈಲ್ ಕಟ್ಟಿದ್ರೆ, ಅದೂ ತುಂಬ ಟ್ರೆಡಿಷ್ನಲ್ ಆಗಿದೆ ದೇವಸ್ಥಾನ. ಆ್ಯಂಡ್ ಗೈಸ್ ಆನೆ ನೋಡ್ತೀರಾ, ಅಲ್ಲಿದೆ ನೋಡು ಆನೆ. ಏನು ಕಂದದ? ಎಲಿಫೆಂಟ್ 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 E4 ಎಲಿಫೆಂಟ್ ಇದೆಯಲ್ಲ ಅದೇನೆ. ತುಂಬ ಹತ್ರ ಹೋಗ್ಬಿಡ, ಕಚ್ಚುತ್ತೆ ಇದು, ಕಚ್ಚುತ್ತೆ. ಆನೆ ಕಚ್ಚಲ್ಲ, ಜಸ್ಟ್ ಒಂದು ಚೇರೆ ಸಾಕು, ನಾವು ಪುಷ್ 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 ಅಂತ ಹಾರ್ಕೊಂಡು ಹೋಗ್ಬಿಡ್ತೀವಿ. ನನ್ನ ಮಗ ಆನೆ ನೋಡಿದಾನಲ್ಲ, ನೋಡಿದ್ದಾನೆ, ಧರ್ಮಸ್ಥಳದಲ್ಲಿ ನೋಡಿದ್ದಾನೆ, ದೂರದಲ್ಲಿ ನಿಂತ್ಕೊಂಡು ನೋಡೋಣ. ಮೋನಿ ಇವತ್ತೇ ಫಸ್ಟ್ ಅಲ್ಲ? ಇಲ್ಲಪ್ಪ, ನೋಡಿದಾಳೆ. ಯಾವಾಗ? ಮಂಗಳೂರಲ್ಲಿ ನೋಡಿದ್ದಾಳೆ. ಮಂಗಳೂರು ನೋಡಲ್ಲ. ಹೌದು, ಇದಕ್ಕೆ ಹೋಗಿದ್ವಲ್ಲ ಅಂತ. ಮಂಗಳೂರಿಂದ 30 ಮಿನಿಟ್ಸ್ ಹೋಗ್ತೀವಲ್ಲ ಯಾವಾಗಲೂ. ಪಿಳಿಕುಳ ದೇವಸ್ಥಾನ ಕಟೀಲ. ಕಟೀಲ. ಕಟೀಲಲ್ಲಿ ಆನೆ ಇತ್ತಾ? ನಾವು ಊಟಕ್ಕೆ ಕಟೀಲ್ಗೆ ಹೋಗಿದ್ವಾ? ಊಟಕ್ಕೆ ನಾನು ನವೀನ್ ಹೋಗಿರ್ಲಿಲ್ವಾ ರೀಸೆಂಟಾಗಿ? ನೀವು ಮಲ್ಲೇಶ್ವರಂ ಬೆಟ್ಟಕ್ಕೆ ಹೋಗಿದ್ದೀರಾ? ಈ ವರ್ಷ ಹೋಗಿರ್ಲಿಲ್ವಾ? ನಮ್ಮ ಮಾವ ನಾನು ಮತ್ತೆ ನವೀನು ಎಲ್ಲ ಚಪ್ಪಲಿ ಹಾಕೋ. ಅಲ್ಲೂ ಮಾದೇಶ್ವರ, ಅಲ್ಲೂ ಆನೆ ಆಶೀರ್ವಾದ ತಗೊಂಡು ಬಂದರು. ಅದು ಆನೆ ಇರುತ್ತಲ್ಲ ಅಲ್ಲಿ, ಯಾವಾಗ ಆನೆ ಇರುತ್ತೆ. ಅಲ್ಲೂ ಕೈ ಕೊಡು ಫಸ್ಟ್, ನೀನು ಕೈ ಬಿಟ್ಟು ತಾತನ ಜೊತೆ ಇದಕ್ಕೆ ಹೋಗಿದ್ವಲ್ಲ, ಸಕ್ಕರೆ ಬೈಲು. ಆಮೇಲೆ ಬಾವ ಮತ್ತೆ ಸಕ್ಕರೆ ಬೈಲ. ಮಿನ್ನಿ ಎಲ್ಲ ಕಡೆ ಮೋನಿಗೆ ಹೇಳ್ತಿರೋದು. ಮೋನೆ 2 ಕಡೆ ನೋಡಿದ, ಮಾದೇಶ್ವರನ ಬೆಟ್ಟ ಮತ್ತೆ ಇದು. ಆಮೇಲೆ ಇನ್ನೊಂದು ನೋಡಿದ್ವಲ್ಲ. ಬಾ ಸಾಕು, ಕ್ವಶನ್ ಕೇಳಿ ತಪ್ಪಾಯ್ತು, ದಯವಿಟ್ಟು ಬಾ. ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗ್ತಾ ದಾರಿ ಮಧ್ಯದಲ್ಲಿ ತೋರಿಸ್ಲಿಲ್ವಾ 2 ಆನೆ? ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಆನೆ ಸಿಕ್ತಾ? ಮಧ್ಯದಲ್ಲಿ 2 ಆನೆ ಸಕ್ಕರೆ ಬೈಲ್ ಹತ್ರ ನಡ್ಕೊಂಡು ಹೋಗ್ತಿತ್ತು. ಹೌದಲ್ಲ, ವಾಕಿಂಗ್ ಹೋಗ್ತಿತ್ತಲ್ವಾ? ಓ ಮೈ ಗಾಡ್, ಆನೆ ಇಲ್ಲಿ ತನಕ ಬರುತ್ತಾ? ನಾನು ಧೈರ್ಯಶಾಲಿಗಳಂತ ನೋಡಿದ್ದೆ. ಯಾರನ್ನ? ಆನೆ ಏನು ಮಾಡ್ತೀಯಾ? ನೀ ಬರ್ತೀಯಾ? ಆನೆ ಹತ್ರ ಹೋಗ್ತೀಯಾ? ಆನೆ ಹತ್ರ ಹೋಗಕ್ಕಾಗಲ್ಲ ಕಂದ, ಇಲ್ಲಿಂದ ನಾನು ನೋಡ್ಬೇಕು ಆನೆನ. ಅಲ್ಲಿ ನೋಡಲ್ಲಿ ಎಷ್ಟಿದೆಯಮ್ಮ ಆನೆ? 10 ಆನೆ ಇದೆಯಾ? 1, 2 ಇರೋದಷ್ಟೇ. 1, 2 ಆನೆ ಇದೆ ಅಷ್ಟೇ. 1, 2 ಅಷ್ಟೇ ಇರೋದು ಆನೆ. ಆಮ್ ಮಾಡ್ತೈತಲ್ಲ. ಕದ್ದ ಏನದ? ಆನೆ. ನೀನು ಆಟ ಆಡ್ತಿದ್ದಲ್ಲ ನಿನ್ನೆ, ಅದೇ ಅದು ಆನೆ. ಗುಂಡಿ ಗಂಡಿ.
ಆನೆ ನೋಡಿ ಹೆಂಗೈತೆ ನೀವೇ ಗುಂಡಿನ ಆನೆ 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 ಅನು ಆನೆ ಅನು ಓಹೋ ನನ್ನ ಮಗಳ ಅಂತಾಳೆ ಆನೆ ಅಂತ ಆನೆ ಏನಂತ ಮೇಲ್ ಕೂರ್ತೀರಾ ಅಂದ್ರು. ಹೌದಾ ನಾನು ಕೂರಿಸಿ ತಕ್ಕೊಳ್ಳೋಣ ಒಬ್ಬ ಏನೋ ಮಾಡಿದ್ರೆ ಏನು ಮಾಡೋದು ಸುಮ್ಮನೆ ಇನ್ನು ಹತ್ರಕ್ಕೆ ಹೋಗಿ. ನೀವು ತೆಗಿತೀರಾ? ಹಾಂ ಥ್ಯಾಂಕ್ ಯು. ಫೋಟೋ ಇಲ್ಲ ವೀಡಿಯೋ. ಗೈಸ್ ಎಷ್ಟು ಖುಷಿ ಆಯ್ತು ಗೊತ್ತಾ, ನಾನು ಹತ್ರ ಆಶೀರ್ವಾದ ಮಾಡಿಸ್ಕೊಂಡಿದ್ದೆ ಶುಕ್ರವಾರ. ಯಾರು ನೋಡಿದ್ರು ಅಲ್ಲೋಡಿ ಕೂತ್ಕೊಂಡವ್ರೆ ಆನೆ ಮೇಲೆ. ನಾನು ಕೂತ್ಕೊಬೇಕು. ಹೋಗು ಗೊತ್ತಿಲ್ಲ. ರಾಜನರ್ಗೆ ನೀವೇನು ಮಾತಾಡ್ತೀರ ಚುಚ್ಚು ಜೋರ್ ಜೋರ ಮಾತಾಡಿ, ನನ್ನ ಬ್ಲಾಗಲ್ಲಿ ಏನು ಕೇಳಿಸ್ತಾ ಇಲ್ಲ. ನನ್ನ ಮಗನು ಫುಲ್ ಆಶೀರ್ವಾದ ತಗೊಂಡು. ಇವತ್ತೇನು ಗೊತ್ತಾ, ನನ್ನ ಮೋನಿ ನನ್ನ ಮಕ್ಕದ ಹತ್ರ ಬಂದು ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ನಗಾಡಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ನೋಡಿ. ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗಿ ನನ್ನ ಲಕ್ಷ್ಮಿ ಇದು ಕನ್ನಕ್ಬೇಡಿ ಅಷ್ಟೇ, ನನ್ನ ಲಕ್ಷ್ಮಿಗೆ. ನಮ್ಮ ಮಿನ್ನಿ ಹಂಗ ಲಕ್ಷ್ಮಿ ಅಲ್ವಾ? ಇದು ಡಬಲ್, ಅದು ಲಕ್ಷ್ಮಿ, ಇದು ಮಹಾಲಕ್ಷ್ಮಿ. ಚಿನ್ನಿ ಪಿಕ್ನಿಕ್ ಅಂದ್ಬಿಟ್ಟು ಕಾಫಿ ಟೀ ಎಲ್ಲ ತಂದ್ಬಿಟ್ಟವಳೆ. ಕಾಫಿ ಟೀ ಎಲ್ಲ ತಂದ್ಬಿಟ್ಟವಳೆ ಪಿಕ್ನಿಕ್ಗೆ. ನಂಬಿದ್ರು ನನ್ನ ಮಕ್ಳಿಗೆ ನಮ್ಮ ಆಮೇಲೆ ರೋಡ್ ನೋಡು. ಏಯ್ ಲಲ್ಲಿ ನೋಡು, ಕೆಳಗೆ ಹೆಂಗೆ ಬಿಸಾಕ್ದೆ, ನೀನೇ ತಿನ್ಬೇಕು. ಒಂದೊಂದ್ಸಲಿ ಒಂದೊಂದು ಮಾಡ್ಬಿಡ್ತೀನಿ. ಆ ಕ್ಲಿಪ್ ಕಳಿಸ್ದಂಗೆ. ಎಲ್ಲರೂ ಒಟ್ಟೊಟ್ಟಿಗೆ ಯಾಕೆ ಹಿಂಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾ? ಆ್ಯಕ್ಚುಲಿ ಪ್ಯಾಲೇಸ್ ಟೈಮ್ ಇವಾಗ ಮುಗ್ದೋಯ್ತು, ಅದಕ್ಕೆ ಎಲ್ಲ ಹೊರಗಡೆ ಕಳಿಸ್ತಾ ಇದ್ದಾರೆ. ಸ್ಯಾಟರ್ಡೆ ಸಂಡೇ ಮಾತ್ರ 6 ಗಂಟೆ ಆದಮೇಲೂ ಪ್ಯಾಲೇಸ್ ಒಳಗೆ ಎಂಟ್ರಿ ಇರುತ್ತೆ. 6 ಗಂಟೆ ಆದಮೇಲೆ ಮಾಮೂಲಿ ವೀಕ್ ಡೇಸಲ್ಲಿ 6 ಗಂಟೆ ಮೇಲೆ ದೇವಸ್ಥಾನದ ಒಳಗೆ ಮಾತ್ರ ನಮಗೆ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಮಾತ್ರ ನಮಗೆ ಎಂಟ್ರಿ ಇರುತ್ತೆ ಹೊರತು ಸುಮ್ಮನೆ ಹಿಂಗೆ ನಾವು ಪ್ಯಾಲೇಸ್ ಒಳಗೆ ಬರ್ತೀವಿ, ಈ ಥರ ಗಾರ್ಡನೆಲ್ಲ ಕುತ್ಕೋತೀವಿ ಅಂತಂದರೆ ಎಂಟ್ರಿ ಇರೋದಿಲ್ಲ. ಗೈಸ್ ನಾವು ಬಂದಿದ್ದ ಕೆಲಸ ಆಯಿತು. ದೇವಸ್ಥಾನಕ್ಕೆ, ಶ್ವೇತವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಫಸ್ಟ್ ದರ್ಶನ ನಮ್ಮದೇ, ಓಪನ್ ಮಾಡಿದ ತಕ್ಷಣ ನಾವೇ ದರ್ಶನ ಮಾಡಿದ್ದು. ಆ್ಯಂಡ್ ಎಸ್, ಈ ವ್ಲಾಗ್ನ ನಾನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.